ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆನಲ್ಲಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕಸ್ತೂರಿ ಕತೆ ಹೇಳ್ತಿರ್ತಾರೆ. ನಿಮ್ ಪ್ರಯತ್ನ ಹಾಗೆ ಪರಿಶ್ರಮದ ಮೇಲೆ ನೀವು ನಂಬಿಕೆ ಇಡಿ. ಪ್ರತಿಭೆ ಇರೋರ್ಗೆ ಸೋಲೆ ಇರೋದಿಲ್ಲ. ಈ ತರ ಮೂಢನಂಬಿಕೆಗಳು ನಮ್ ಗೆಲುವನ್ನ ತಡೆದು ನಿಲ್ಸಿ ನಮ್ ಬಾಳ್ನಿ ನಾಶ ಮಾಡ್ಬಿಡುತ್ತೆ ಅಂತ ಕಸ್ತೂರಿ ಕತೆ ಹೇಳುವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಒಳಗ್ ಬರ್ಬೋದಾ ಅಂತ ಶಾಂತಿ ಕೇಳುವಾಗ ಬಾ ಅಂತಾರೆ ಕಸ್ತೂರಿ. ಇವತ್ತು ಒಂದೊಳ್ಳೆ ಕತೆನ ಹೇಳ್ದೆ, ನೀವು ಸ್ವಲ್ಪ ಹೊತ್ತಿನ ಮುಂಚೆ ಬಂದಿದ್ರೆ ನಾನು ಕತೆನ ಹೇಳೋದನ್ನ ನೀನ್ ಕೇಳ್ಬೋದಿತ್ತು ಅಂತಾರೆ ಕಸ್ತೂರಿ. ಹೌದೌದು, ನನ್ ಮನೆ ಕತೆನೆ ದೊಡ್ಡ ಕಥೆಯಾಗಿದೆ, ಇದ್ರಲ್ಲಿ ನಿನ್ ಕತೆನ ಬೇರೆ ಕೇಳ್ಬೇಕಾ ಅಂತಾಳೆ ಶಾಂತಿ. ಆಗ ಕಾಶಿನಾಥ್, ಮಾಸ್ಟರ್ ಆಗಾಗ ಈ ತರ ಕತೆಗಳನ್ನ ಕೇಳುವಾಗ ನಮ್ಮನೆ ಸಮಸ್ಯೆಗಳಿಗೆಲ್ಲ ಒಂದ್ ಪರಿಹಾರ ಅಂತ ಸಿಗುತ್ತಲ್ವಾ ಅಂತಾರೆ. ಆಗ ಶಾಂತಿ, ನಾನ್ ನಿಮ್ಮನ್ನ ಕೇಳಿದ್ನ ಅಂತಾಳೆ. ಶಾಂತಿ, ಅವರು ನಿನ್ನೊಳ್ಳೇದಕ್ಕೆ ತಾನೇ ಹೇಳ್ತಿದ್ದಾರೆ ಅಂತಾರೆ ಕಸ್ತೂರಿ. ನೋಡೆ ಕಸ್ತೂರಿ, ನಾನ್ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ಈಗ ನಾನು ನಿನ್ ಜೊತೆ ಮಾತಾಡ್ಲಾ, ಇಲ್ಲಾಂದ್ರೆ ನೀನು ಕತೆನ ಹೇಳಕ್ ಹೋಗ್ತೀಯಾ? ನಾನ್ ಬೇಕಾದ್ರೆ ಇಲ್ಲಿಂದ ಹೋಗೋದಂತ ಶಾಂತಿ ಕೇಳುವಾಗ ಕಸ್ತೂರಿ, ಯಾಕೆ ಶಾಂತಿ ಇಷ್ಟೊಂದು ಕೋಪ ಮಾಡ್ಕೊಂತೀಯಾ, ಬಂದು ಕುತ್ಕೋ ಅಂತಾರೆ. ಕಸ್ತೂರಿ, ನೀವು ಮಾಸ್ಟರ್ ಜೊತೆ ಮಾತಾಡ್ತೀರಿ, ನಾನು ಮೇಲೆ ಹೋಗಿ ವಿಡಿಯೋ ರೆಡಿ ಮಾಡ್ತೀನಿ ಅಂತ ಹೇಳಿ ಕಾಶಿನಾಥ್ ಅಲ್ಲಿಂದ ಹೋಗ್ತಾರೆ. ಹೇಳೆ ಶಾಂತಿ, ಏನ್ ವಿಷಯ ಅಂತ ಕಸ್ತೂರಿ ಕೇಳುವಾಗ ಏನಂತ ಹೇಳಿ, ರಾತ್ರಿ ಎಲ್ಲ ನನ್ಗೆ ನಿದ್ರೆನೇ ಇಲ್ಲ, ರಾತ್ರಿಲಿ ಜ್ವರ ಬೇರೆ ಬಂದಿತ್ತು ಅಂತಾಳೆ ಶಾಂತಿ. ಆಗ ಕಸ್ತೂರಿ, ಏನಾದ್ರೂ ಕೋಲ್ಡ್ ಐಟಮ್ ತಿಂದ್ಯಾ ಅಂತ ಕೇಳ್ತಾರೆ. ನನಗೆ ಊಟನೇ ಸೇರ್ತಿಲ್ಲ, ದೊಡ್ಡ ಚಪ್ಪಡಿ ಕಲ್ಲು ನನ್ನ ತಲೆ ಮೇಲೆ ಬಿದ್ದಿರೋ ತರ ಆಗಿದೆ ಅಂತಾಳೆ ಶಾಂತಿ. ಆಗ ಕಸ್ತೂರಿ, ಏನ್ ಹೇಳ್ತಿದ್ಯಾ ಶಾಂತಿ ಅಂತಾರೆ. ಆ ವಿಶಾಲಾಕ್ಷಿ ಕಳ್ಸಿದ್ಲಲ್ಲ, ಸ್ವಾಮಿ ಅಮ್ಮ ಬಂದಿದ್ರು, ಆ ಅಮ್ಮ ಹೇಳಿದ ವಿಷಯ ಕೇಳಿ ನನ್ ಮೈಯೆಲ್ಲ ನಡ್ಗೋಯ್ತು ಅಂತಾಳೆ ಶಾಂತಿ. ಅಂತದೇನ್ ಹೇಳಿದ್ರು ಶಾಂತಿ ಅಂತ ಕಸ್ತೂರಿ ಕೇಳುವಾಗ, ಮೀನಾ ಮನೆಯಲ್ಲಿ ಇರ್ಲೇಬಾರ್ದು ಅಂತ ಹೇಳಿದ್ರು ಅಂತಾಳೆ ಶಾಂತಿ. ಆಗ ಕಸ್ತೂರಿ, ಇದನ್ನ ಆ ಸ್ವಾಮಿ ಅಮ್ಮ ಹೇಳಿದ್ರ ಅಥವಾ ನೀನ್ ಹೇಳ್ತಿದ್ಯಾ ಶಾಂತಿ ಅಂತ ಕಸ್ತೂರಿ ಕೇಳುವಾಗ, ಇಲ್ಲ ಕಣೆ ಕಸ್ತೂರಿ, ಆ ಅಮ್ಮನೇ ಹೇಳಿದ್ರು, ಆ ಹೂ ಕೊಟ್ಟೋಳು ಆ ಮನೆಯಲ್ಲಿ ಇದ್ರೆ ನಾನು ಹೂ ಬೊಟ್ನ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿದ್ರು ಅಂತಾಳೆ. ಏನ ಶಾಂತಿ ಹೀಗೆ ಹೇಳ್ತಿದ್ಯಾ ಅಂತ ಕಸ್ತೂರಿ ಕೇಳುವಾಗ ಶಾಂತಿ, ನಾನು ನಿಜನೇ ಹೇಳ್ತಿದ್ದೀನಿ, ಅವಳು ನನ್ ಮನೆಯಲ್ಲಿ ಇದ್ರೆ ನನ್ಗೆ ತಾಳಿ ಭಾಗ್ಯ ಇರಲ್ಲ ಅಂತ ಆ ಸ್ವಾಮಿ ಅಮ್ಮ ಹೇಳಿದ್ರು ಅಂತಾಳೆ ಶಾಂತಿ. ಅಯ್ಯಯ್ಯೋ, ಹಾಗೆ ಹೇಳಿದ್ರ? ಅದಕ್ಕೆ ನಾನ್ ಮೊದ್ಲೇ ಹೇಳ್ದೆ ಶಾಂತಿ, ಅದೆಲ್ಲ ಬೇಡ ಅಂತ. ಅಲ್ಲ, ಆ ಮೀನಿನಿಂದ ನಿನ್ ತಾಳಿಗೆ ಏನಾಗುತ್ತೆ, ಮೊದ್ಲು ನೀನ್ ಇದನ್ನೆಲ್ಲ ನಂಬೇಡ ಅಂತಾರೆ. ಆಗ ಶಾಂತಿ, ಹೇಗೆ ಕಸ್ತೂರಿ, ಹೇಗ್ ನಮ್ದೇನ್ ಇರಕ್ಕಾಗುತ್ತೆ, ಅವರು ತುಂಬಾ ಶಕ್ತಿಶಾಲಿ ಇರೋರು, ಅವ್ರು ಹೇಳಿದ್ದೆಲ್ಲ ಹಾಗೆ ನಡೆಯುತ್ತೆ. ಆ ಮೀನ ನಮ್ಮ ಮನೆಯಲ್ಲಿ ಇದ್ರೆ ನನ್ನ ಗಂಡನ್ ಜೀವ ಕಾಪತ್ತು ಅಂತ ಹೇಳಿದ್ರು ಅಂತಾಳೆ. ನೋಡೆ ಶಾಂತಿ, ನಾನು ದೇವ್ರನ್ನ ನಂಬ್ತೀನಿ, ಪೂಜೆನೆಲ್ಲ ಮಾಡ್ತೀನಿ, ಆದ್ರೆ ಒಬ್ರು ಮನೆಯಲ್ಲಿ ಇರೋದ್ರಿಂದ ಇನ್ನೊಬ್ರು ಜೀವಕ್ಕೆ ಅಪಾಯ ಬರುತ್ತೆ ಅಂತ ಹೇಳೋದನ್ನ ನಾನ್ ನಂಬೋದಿಲ್ಲ, ಅದೆಲ್ಲ ಮೂಢನಂಬಿಕೆ ಅಂತಾರೆ ಕಸ್ತೂರಿ. ಆಗ ಶಾಂತಿ, ನಮ್ಮನೆಯಲ್ಲೂ ಎಲ್ರು ಇದೇ ತರನೇ ಮಾತಾಡ್ತಿದ್ದಾರೆ, ಆದ್ರೆ ನನ್ಗೆ ಆ ತರ ಎಲ್ಲ ಅನ್ಕೊಳಕ್ ಆಗ್ತಿಲ್ಲ, ಅವ್ರು ಬಂದು ಹೋದಾಗಿಂದ ನನ್ಗೆ ಗಾಬರಿ ಆಗ್ತಿದೆ, ನನ್ ತಾಳಿ ಭಾಗ್ಯನ ನಾನ್ ಕಾಪಾಡ್ಕೋಬೇಕು, ಅದಕ್ಕೆ ನೀನೇನೆ ನಂಗೆ ಸಹಾಯ ಮಾಡ್ಬೇಕು ಅಂತಾಳೆ ಶಾಂತಿ. ಆಗ ಕಸ್ತೂರಿ, ನಾನೇನ್ ಸಹಾಯ ಮಾಡ್ಬೇಕು ಅಂತ ಕೇಳುವಾಗ, ನೋಡೆ ಕಸ್ತೂರಿ, ನೀನು ನಮ್ಮನೆಗ್ ಬಂದು ಅವ್ರ ಹತ್ರ ಮೀನುನ ಅವ್ರ ಮನೆಗೆ ಕಳ್ಸೋದಿಕ್ಕೆ ಒಪ್ಪಿಸ್ಬೇಕು, ನೀನ್ ಹೇಳಿದ ಮೇಲಾದ್ರೂ ಅವ್ರಿಗೆ ಅರ್ಥ ಆಗುತ್ತಾ ಅಂತ ನೋಡೋಣ, ಅವ್ರು ಇದನ್ನೆಲ್ಲ ಮೂಢನಂಬಿಕೆ ಅಂತ ಹೇಳ್ತಿದ್ದಾರೆ ಅಂತಾಳೆ ಶಾಂತಿ. ಆಗ ಕಸ್ತೂರಿ, ಅಣ್ಣ ಮಾತ್ರ ಅಲ್ಲ ಶಾಂತಿ, ನಾನು ಅದನ್ನೇ ಹೇಳ್ತೀನಿ, ಇದು ಮೂಢನಂಬಿಕೆನೆ ಅಂತಾರೆ. ಅಲ್ಲ ಕಣೆ ಕಸ್ತೂರಿ, ನೀನು ಮೊದ್ಲೆಲ್ಲ ಎಷ್ಟೊಂದ್ ಸ್ವಾಮಿಗಳನ್ನ ಭೇಟಿ ಮಾಡಿದ್ಯಾ, ಅವ್ರು ಹೇಳಿದ್ನೆಲ್ಲ ನೀನ್ ಮಾಡಿದ್ಯಾ ತಾನೆ ಅಂತಾಳೆ ಶಾಂತಿ. ಹೌದು ಮಾಡಿದೀನಿ, ನನ್ ಮಗ ಮೊಮ್ಮಗ ನನ್ ಜೊತೆಲೆ ಬಂದು ಇರ್ಬೇಕಂತ ಎಲ್ಲಾ ತರ ಪೂಜೆ ಪರಿಹಾರನೆಲ್ಲ ಮಾಡಿದೀನಿ, ಆದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನಡೀತಾ ಇಲ್ಲ ತಾನೆ. ಈಗ ಪೂರ್ತಿಯಾಗಿ ನನ್ ಮಗ ನನ್ ಜೊತೆ ಮಾತಾಡ್ತಾನೆ ಇಲ್ಲ, ಅದೂನು ನಿನ್ನಿಂದಾಗಿ ಅಂತಾಳೆ ಕಸ್ತೂರಿ. ಆಗ ಶಾಂತಿ, ಸರಿ ಈಗೆಂತಿಕ್ ಅದನ್ನೆಲ್ಲ ಮಾತಾಡ್ಕೊಂಡು ಅಂತಾಳೆ. ನಾವ್ ಎಷ್ಟೇ ಪೂಜಾ ಪರಿಹಾರ ಅಂತೆಲ್ಲ ಮಾಡಿದ್ರು ದೇವ್ರು ಅನ್ಕೊಂಡಿರೋದೇ ನಡೆಯೋದು, ಈಗ ಗೊತ್ತಿಲ್ಲದೆ ಇರೋರು ಮುಟ್ಟಾಳ್ರು ಓಡಿ ಓಡಿ ಹೋಗಿ ಪೂಜೆ ಅಂತೆಲ್ಲ ಮಾಡ್ತಾರೆ ಅಂತಾರೆ ಕಸ್ತೂರಿ. ಆಗ ಶಾಂತಿ, ನೋಡೆ ಕಸ್ತೂರಿ, ನನ್ ಕೈಯಿಂದ ಅದನ್ನೆಲ್ಲ ನೋಡ್ಕೊಂಡು ಕಡೆಗಣಿಸ್ಕೊಂಡು ಸುಮ್ನೆ ಇರಕ್ ಆಗಲ್ಲ ಅಂತಾಳೆ. ಅದೇ ತಾನೆ, ನಿನ್ ತರ ಸ್ವಲ್ಪ ಜನ ಇದನ್ನೆಲ್ಲ ನಂಬ್ಕೊಂಡಿರ್ತಾರೆ, ಈಗ ತಾನೆ ನಾನು ಮೂಢನಂಬಿಕೆ ಅನ್ನೋದು ತಪ್ಪು, ಅದು ನಮ್ಮನ್ನ ಜೀವನದಲ್ಲಿ ಗೆಲ್ಲೋದಿಕ್ಕೆ ಬಿಡಲ್ಲ ಹಾಗಂತ ಹೇಳ್ ಮುಗಿಸ್ದೆ. ನೀನೇನಂದ್ರೆ ಈಗೆಲ್ಲ ಮಾತಾಡ್ತಿದ್ಯಾ, ನನ್ ಕೈಯಲ್ಲಿ ಅಣ್ಣನ ಹತ್ರ ನೀನ್ ಹೇಳಿದ ರೀತಿ ಎಲ್ಲ ಹೇಳಕ್ ಆಗಲ್ಲ ಶಾಂತಿ, ಇದನ್ನೆಲ್ಲ ನೀನು ನಂಬೇಡ, ನಿನ್ ಒಳ್ಳೇದಿಕ್ಕೇನೆ ಹೇಳ್ತಿದೀನಿ ಅಂತಾರೆ ಕಸ್ತೂರಿ. ಆಗ ಶಾಂತಿ, ನೀನೇನೆ ಕಸ್ತೂರಿ ಇಷ್ಟೊಂದು ಸಾಧಾರಣವಾಗಿ ಮಾತಾಡ್ತಿದ್ಯಾ, ಆ ಅಮ್ಮ ಹೇಳಿದ್ದೆಲ್ಲ ಹಾಗೆ ನಡೆದಿದೆ ಅಂತಾಳೆ. ನೋಡ್ ಶಾಂತಿ, ಬೇಡದೆ ಮನ್ಸಲ್ಲಿ ಏನೇನೋ ಯೋಚನೆ ಮಾಡ್ಕೊಂಡು ಗೊಂದಲ ಮಾಡ್ಕೊಂಡಿದ್ಯಾ, ಇವಾಗ ಮೀನ ಮನೆ ಬಿಟ್ಟು ಹೋಗೋದ್ರಿಂದ ಎಲ್ಲ ಸರಿ ಹೋಗ್ಬಿಡುತ್ತಾ ಹಾಗಂತ ನಂಬ್ಕೊಂಡಿದ್ಯಾ ನೀನು ಅಂತಾರೆ. ಹಾಗಾದ್ರೆ ಆ ಸ್ವಾಮಿ ಅಮ್ಮ ಹೇಳಿರೋ ರೀತಿ ನನ್ ಜೀವನದಲ್ಲಿ ನಡೆದ್ಬಿಟ್ರೆ ಅಂತ ಶಾಂತಿ ಕೇಳೋವಾಗ ಕಸ್ತೂರಿ, ಆ ತರ ಎಲ್ಲ ಏನು ನಡೆಯಲ್ಲ ಶಾಂತಿ, ಯಾರ ಜೀವನನು ಯಾರು ತೀರ್ಮಾನ ಮಾಡಕ್ಕಾಗಲ್ಲ, ನೀನು ದೇವ್ರನ್ನ ನಂಬ್ತೀಯ ತಾನೆ ಅಂತಾರೆ. ಹೌದು ಅಂತಾಳೆ ಶಾಂತಿ. ಹಾಗಾದ್ರೆ ಈ ತರ ಹೇಳೋರ್ನೆಲ್ಲ ನೀನು ನಂಬಲೇಬಾರ್ದು, ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಬೇಡ್ಕೋ, ಮನೆಯಲ್ಲಿ ಪೂಜೆ ಮಾಡೋ, ಎಲ್ರು ಚೆನ್ನಾಗಿರ್ಬೇಕಂತ ಬೇಡ್ಕೋ, ಆಗ ನಿನ್ಗಿರೋ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಾರೆ ಕಸ್ತೂರಿ. ಹಾಗಾದ್ರೆ ನೀನು ಅಲ್ಲಿಗೆ ಬಂದು ಅವ್ರ ಜೊತೆ ಮಾತಾಡೋದಿಲ್ಲ ಅಲ್ವಾ ಅಂತ ಶಾಂತಿ ಕೇಳುವಾಗ ಕಸ್ತೂರಿ, ನೀನ್ ಹೇಳಿರೋ ಹಾಗೆಲ್ಲ ಮಾತಾಡೋದಕ್ಕೆಲ್ಲ ನನ್ ಕೈಲಾಗಲ್ಲ ಶಾಂತಿ, ನಾನ್ ಬರೋದಿಲ್ಲ, ನಾನು ಕ್ಷಮಿಸ್ಬಿಡು ಅಂತಾರೆ. ನೀನ್ ತುಂಬಾ ಬದಲಾಗ್ಬಿಟ್ಟೆ ಕಸ್ತೂರಿ, ನಿನ್ ಹತ್ರ ಬಂದು ಕೇಳ್ದೆ ನೋಡು, ನನ್ಗೆ ಹೇಳ್ಬೇಕು, ನಾನಿನ್ ಹೋಗ್ತೀನಿ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ಹೋಗೋವಾಗ ಕಸ್ತೂರಿ, ಇರು ಶಾಂತಿ, ಕಾಫಿ ಮಾಡ್ತೀನಿ ಕುಡ್ಕೊಂಡು ಹೋಗು ಅಂತಾರೆ. ಅದನ್ನ ನೀನೇ ಕುಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಶಾಂತಿ. ಶಾಂತಿ ಇಲ್ಲಿಗೆ ಬಂದಿದ್ದು ಅಂತ ಕಸ್ತೂರಿ ಹೇಳೋವಾಗ ಕಾಶಿನಾಥ್ ಅವರು, ನಾನು ಎಲ್ಲಾನು ಕೇಳಿಸ್ಕೊಂಡೆ, ಅವ್ರು ಅನ್ಕೊಂತಿರೋದೆಲ್ಲ ತುಂಬಾ ದೊಡ್ಡ ತಪ್ಪು, ನೀವ್ ಮಾತಾಡಿದ್ದು ಕರೆಕ್ಟ್ ಆಗಿದೆ, ಈ ಕಾಲದಲ್ಲಿ ಇದನ್ನೆಲ್ಲ ನಂಬ್ತಿದ್ದಾರೆ, ಈ ತರ ಜನಗಳನ್ನೆಲ್ಲ ಬದಲಾಯಿಸೋಕೆ ಆಗಲ್ಲ, ನೀವೇನು ಚಿಂತೆ ಮಾಡ್ಬೇಡಿ, ಬಿಟ್ಬಿಡಿ ಅಂತ ಕಾಶಿನಾಥ್ ಅವ್ರು ಹೇಳೋವಾಗ ಕಸ್ತೂರಿ, ಇಲ್ಲ ಕಾಶಿನಾಥ್, ನಾನು ಶಾಂತಿ ಬಗ್ಗೆ ಚಿಂತೆ ಮಾಡ್ತಿಲ್ಲ, ಪಾಪ ಮೀನಾ ತುಂಬಾ ಒಳ್ಳೆ ಹುಡುಗಿ, ಆ
ಹುಡುಗಿ ಮದ್ವೆ ಮಾಡ್ಕೊಂಡ್ ಬಂದಾಗಿಂದ ಶಾಂತಿ ಮೀನುಂಗೆ ಒಂದಲ್ಲ ಒಂದ್ ರೀತಿ ತೊಂದ್ರೆನ ಕೊಡ್ತಾನೆ ಇದ್ದಾಳೆ. ಆದ್ರೆ ಒಂದು ಮುಂದೆ ಬರೋ ಸಮಸ್ಯೆಗಳಿಂದ ಶಾಂತಿನ ಕಾಪಾಡೋದ್ ಮಾತ್ರ ಸೂರ್ಯ ಮೀನಾ ಮಾತ್ರ, ಅದು ಅವಳಿಗೆ ಅರ್ಥನೇ ಆಗ್ತಿಲ್ಲ ಅಂತಾರೆ. ಈ ಕಡೆ ರಂಗನಾಥ್ ಅವರು ಮನೆಗ್ ಬಂದಿರ್ತಾರೆ. ಏನಮ್ಮ ಮೀನಾ ಇಷ್ಟೊಂದ್ ದೀಪಗಳನ್ನ ಬೆಳೆಸಿದ್ಯಾ, ಕಾರ್ತಿಕ್ ಮಾಸದಲ್ಲಿ ಹಚ್ತಾರೆ, ಆದ್ರೆ ಇವತ್ತೇ ನಮ್ಮ ವಿಶೇಷ ಅಂತ ಕೇಳುವಾಗ, ಇಲ್ಲ ಮಾವ, ಈ ತರ ದೀಪಗಳನ್ನ ಹಚ್ಚೋದ್ರಿಂದ ಮನೆಯಲ್ಲಿರೋ ದೊಡ್ಡವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಹಚ್ಚಿದೀನಿ ಮಾವ ಅಂತೇಳಿ ಮೀನಾ. ಆಗ ಅಲ್ಗೆ ಸೂರ್ಯ ಬಂದು, ಅಪ್ಪ ಸಕ್ಕರೆ ಮೀನನ್ನ ಮನೆ ಬಿಟ್ಟು ಹೋಗಕ್ ಕೇಳಿದ್ರಲ್ಲಪ್ಪ, ಅದಕ್ಕೆ ಪರಿಹಾರ ಕೇಳಕ್ಕೆ ಒಬ್ರತ್ರ ಕೇಳಿದಾಳೆ, ಅವ್ರು ಈ ಪರಿಹಾರ ಮಾಡೇ ಕೇಳಿದಾರೆ ಅಂತಾನೆ ಸೂರ್ಯ. ಏನಮ್ಮ ಮೀನಾ ಇದೆಲ್ಲ, ಎಂದಿಕ್ ನೀನು ಸುಮ್ನೆ ಭಯ ಪಡ್ತಿದ್ಯಾ? ಈ ತರ ಊರಲ್ಲಿರೋರ್ಗೆಲ್ಲ ಈ ತರ ಒಂದೊಂದ್ ಪರಿಹಾರ ಹೇಳ್ತಾನೆ ಇರ್ತಾರೆ, ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಪ್ಪ ಅವಳಿಗೂ ಭಯ ಅಂತ ಇರುತ್ತಲ್ಲಪ್ಪ, ಅತ್ತೆ ಯಾರೋ ಒಬ್ರು ಸ್ವಾಮಿಗಳನ್ನ ಮನೆಗ್ ಬರಕ್ ಕೇಳಿ ಏನ್ ಪರಿಹಾರ ಅಂತ ಎಲ್ಲ ಕೇಳಿದಾರಪ್ಪ, ಅದಕ್ಕೆ ಅವರು ಈ ಪರಿಹಾರನ ಹೇಳಿದಾರೆ ಅಂತಾನೆ ಸೂರ್ಯ. ಆಗ ಅಲ್ಗೆ ಶಾಂತಿ ಬರ್ತಾಳೆ. ಏನ್ರಿ ಇದು ಮನೆ ಪೂರ್ತಿ ದೀಪ ಹಚ್ಚಿದ್ದಾರೆ ಅಂತ ಕೇಳುವಾಗ ರಂಗನಾಥ್ ಅವರು, ಅದಿರ್ಲಿ ಶಾಂತಿ, ನೀನ್ ಈಗ ಎಲ್ಲಿಗೋಗ್ ಬರ್ತಿದ್ಯಾ ಅಂತ ಕೇಳ್ತಾರೆ. ಆಗ ಶಾಂತಿ, ಅದು ನೀನ್ ಕೇಳ್ತೀರಾ ಅಂತ ಕೇಳುವಾಗ ರಂಗನಾಥ್ ಅವರು, ಸರಿ ಬಿಡು ಹೇಳ್ಬೇಡ ಅಂತಾರೆ. ಅಯ್ಯೋ ರೀ ಏನು ಅಂತ ಕೇಳ್ರಿ ಅಂತಾಳೆ. ಹಾಗಾದ್ರೆ ಹೇಳು ಅಂತ ರಂಗನಾಥ್ ಅವ್ರು ಹೇಳುವಾಗ, ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಒಬ್ರು ಸ್ವಾಮಿ ಅಮ್ಮ ಅಂತಾಳೆ. ಆಗ ಸೂರ್ಯ, ಹೌದು ಆ ಫ್ರಾಡ್ ಸ್ವಾಮಿ ಅಮ್ಮ ಅಂತಾನೆ. ಅವ್ರು ಫ್ರಾಡ್ ಎಲ್ಲ ಅಲ್ಲ ಕಣೋ, ಅವ್ರನ್ನ ನಾನ್ ಇವತ್ತು ದೇವಸ್ಥಾನದಲ್ಲಿ ನೋಡ್ದೆ ರೀ ಅಂತಾಳೆ. ಮುಗ್ದೋಯ್ತು ಇವತ್ತು, ಏನಂತ ಹೇಳಿದವ್ರ ಫ್ರಾಡು ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ್ ಅಲ್ಲಿಗೆ ಬಂದು, ನೀನ್ ಹೇಳೋದ್ ಮಾತ್ರ ಸರಿ ಅಂತ ಅನ್ಕೋಬೇಡ್ವು, ಮಮ್ಮಿ ಇವತ್ತು ಆಯಮ್ಮ ಏನಂತ ಹೇಳಿದ್ರು ಅಂತ ಕೇಳ್ತಾನೆ. ಮನೋಜ, ಆಯಮ್ಮ ಹೇಳಿದ್ದು ಹಾಗೆ ನಡೀತಿದೆ, ದೇವಸ್ಥಾನಕ್ಕೆ ಬಂದವರೆಲ್ಲ ಹಾಗೆ ಹೇಳ್ತಿದ್ರು, ಒಬ್ರಿಗೆ ಹೆಣ್ಮಗು ಆಗುತ್ತೆ ಅಂತ ಹೇಳಿದ್ರು, ಅದೇ ರೀತಿ ಹೆಣ್ಮಗು ಆಯ್ತಂತೆ ಅಂತಾಳೆ. ಆಗ ಸೂರ್ಯ ಜೋರಾಗಿ ನಗ್ತಾ, ಇದೆಲ್ಲ ಒಂದ್ ವಿಷಯನ ಅಪ್ಪ, ನಮ್ ಲಕ್ಕಿ ಹೊಟ್ಟೆನ ನೋಡಿನೇ ಹೇಳ್ಬಿಡ್ತಾರಪ್ಪ, ಹೊಟ್ಟೆನಲ್ಲಿರೋದು ಹೆಣ್ಮಗುನ ಅಥವಾ ಗಂಡ್ಮಗುನ ಅಂತ ಅಂತಾನೆ. ಆಗ ಶಾಂತಿ, ನಿಮ್ಮ ಅಜ್ಜಿ ಗರ್ಭಿಣಿನ ಹೊಟ್ಟೆ ನೋಡಿ ಹೇಳ್ತಾರೆ ಅಷ್ಟೇ, ಆದ್ರೆ ಆಯಮ್ಮ ಅವ್ರನ್ನ ನೋಡ್ದೇನೆ ಹೇಳಿದಾರೆ, ಅದು ದೊಡ್ಡ ವಿಷಯ ತಾನೆ ಅಂತಾಳೆ. ಆಗ ರವಿ, ಅಮ್ಮ ಅದನ್ನೆಲ್ಲ ಒಂದ್ ಊಹೆಯಿಂದ ಹೇಳಿರ್ತಾರಮ್ಮ, ಹೇಗೋ ಹುಟ್ಟೋದು ಹೆಣ್ಣು ಅಥವಾ ಗಂಡ್ಮಗು ಎರಡ್ರಲ್ಲಿ ಒಂತಾನೆ ಹುಟ್ಟೋದು ಅಂತಾನೆ. ಆಗ ಸೂರ್ಯ, ಕರೆಕ್ಟು ಕಣೋ ಅಂತಾನೆ. ಎಲ್ಲಾನು ನಿನ್ಗೆ ಹುಡುಗಾಟನೇ ಕಣೋ, ಅದು ಒಬ್ರಿಗೆ ಮಾತ್ರ ಅಲ್ಲ, ಅಲ್ಲಿ ಯಾರ್ಯಾರಿಗೆಲ್ಲ ಏನೇನ್ ಹೇಳಿದಾರೋ ಅದೆಲ್ಲ ನಡೆದಿದೆ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಸರಿ ಅವ್ರು ಹೇಳಿದ ರೀತಿನೇ ನಡೆದಿರ್ಬೋದು, ಈಗ ಏನ್ ಮಾಡಕ್ ಹೇಳ್ತೀಯ ಶಾಂತಿ ಅಂತ ಕೇಳ್ತಾರೆ. ಏನ್ರಿ ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ತುಂಬಾ ಭಯ ಆಗ್ತಿರೋದು, ಇವಳಿಂದ ನಿಮ್ ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ ರೀ ಅಂತಾಳೆ. ಆಗ ಮನೋಜ, ಹೌದಪ್ಪ, ಈ ವಿಷಯದಲ್ಲಿ ನಾವು ಹುಷಾರಾಗಿರ್ಬೇಕಪ್ಪ, ಏನಾದ್ರೂ ತೊಂದರೆ ಆದ್ರೂನು ಆಮೇಲೆ ಸರಿ ಮಾಡಕ್ ಆಗಲ್ಲ, ಖಂಡಿತ ಆ ಅಮ್ಮನ್ಗೆ ಏನೋ ಒಂದ್ ಶಕ್ತಿ ಇದೆಯಪ್ಪ, ಅಷ್ಟಿರ್ದೇನೆ ಅಷ್ಟೊಂದ್ ಜನ ಅವ್ರನ್ನ ಉಡ್ಕೊಂಡ್ ಬರ್ತಾರ ಅಂತಾನೆ ಮನೋಜ. ಇದನ್ ಕೇಳಿದ್ ಮೀನಿಂಗೆ ಭಯ ಆಗ್ತಿರುತ್ತೆ, ಅದ್ರಿಂದನೇ ರೀ ನನ್ಗೆ ತುಂಬಾ ಭಯ ಆಗ್ತಿರೋದು, ಇವಳನ್ನ ಮೊದ್ಲು ಈ ಮನೆಯಿಂದ ಆಚೆ ಕಳಿಸ್ಬಿಡಿ ಅಂತ ಶಾಂತಿ ಹೇಳುವಾಗ ರಂಗನಾಥ್ ಅವರು, ಸರಿ ನೀನು ಹೇಳಿದ ರೀತಿನೇ ಕಳಿಸ್ಬಿಡ್ತೀನಿ, ಆದ್ರೆ ಸೊಸೆನ ಮನೆಯಿಂದ ಆಚೆಗೆ ಹಾಕಿರೋ ಪಾಪ ನನಗ್ ಬೇಡ ಶಾಂತಿ, ಆದ್ರಿಂದ ನಾನು ಮೀನಾ ಜೊತೆ ಅವ್ರ ಮನೆಗೇನೆ ಹೊರಟೋಗ್ತೀನಿ ಅಂತಾರೆ. ಆಗ ಸೂರ್ಯ, ಸೂಪರ್ ಅಪ್ಪ, ನಾವಿಬ್ರು ಮೀನಾ ಮನೆಗೇನೆ ಹೊರಟೋಗ್ಬಿಡೋಣ ಅಂತಾನೆ. ಆಗ ರವಿ, ಸೂರ್ಯ ನನ್ನನ್ನ ಮಾತ್ರ ಯಾಕೋ ಬಿಟ್ಟು ಹೋಗ್ತಿದ್ಯಾ ಅಂತಾನೆ. ಹಾಗಾದ್ರೆ ನೀನು ಬಂದ್ಬಿಡೋ, 3 ಜನನು ಹೋಗ್ಬಿಡೋಣ, ಸಕ್ಕರೆ ಮತ್ತೆ ಈ ಪೆಂಗೆ ಮಾತ್ರ ಈ ಮನೆಯಲ್ಲಿ ಸಂತೋಷವಾಗಿರ್ಲಿ ಅಂತಾನೆ ಸೂರ್ಯ. ಆಗ ಶಾಂತಿ, ನೀನ್ ಸುಮ್ನಿರೋ, ಏನ್ರಿ ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ, ನೀವು ನನ್ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಿರೋದು, ನೀವೇನಂದ್ರೆ ಅವ್ರ ಜೊತೆಗೇನೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನೀನ್ ಹೇಳೋದನ್ನ ಕೇಳ್ಕೊಂಡಿರ್ಬೇಕಂದ್ರೆ ಹಾಗೆ ತಾನೇ ಮಾಡ್ಬೇಕು ಶಾಂತಿ, ಆಗ್ಲೇ ತಾನೇ ನಿಮ್ಗೆ ಸಮಾಧಾನ ಆಗೋದು ಅಂತಾರೆ. ಅಮ್ಮ ಮೊದ್ಲು ಇದನ್ನೆಲ್ಲ ನಂಬೋದನ್ನ ನಿಲ್ಸಿ, ಅಪ್ಪನ್ಗೆ ಏನು ಆಗಲ್ಲ ಅಂತ ರವಿ ಹೇಳುವಾಗ ಸೂರ್ಯ, ಸಕ್ರೆ ಊರಲ್ಲಿ ಮುಕ್ಕಾಲ್ ಭಾಗ ಜ್ಯೋತಿಷ್ಯ ನೋಡ್ತೀನಿ, ವಾಸ್ತು ನೋಡ್ತೀನಿ ಅಂತೇಳಿ ಫ್ರಾಡ್ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಸೂರ್ಯ. ಅಮ್ಮ ದೇವ್ರನ್ನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅದನ್ನೆಲ್ಲ ನಾವು ಬೇಡ ಅಂತ ಹೇಳಲ್ಲ, ಆದ್ರೆ ಈ ತರ ಫ್ರಾಡ್ ಗಳು ಹೇಳೋದನ್ನೆಲ್ಲ ನೀವು ನಂಬೇಡಿ ಅಂತಾನೆ ರವಿ. ಆಗ ಶಾಂತಿ, ನೀವು ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಇದನ್ನ ನಂಬ್ತೀನಿ ಅಂತಾಳೆ. ಆಗ ಸೂರ್ಯ, ಇದೇ ಅಪ್ಪ ಸಕ್ರೆದು ದೊಡ್ಡ ಸಮಸ್ಯೆ, ಈಗ ಸಕ್ರೆ ಯಾರೋ ಹೇಳಿದ್ದನ್ನ ನಂಬ್ತಿದ್ದಾರೆ ಅಲ್ವಾ, ಅದೇ ರೀತಿ ಮೀನಿಂಗೆ ಯಾರೋ ಒಬ್ರು ದೊಡ್ಡವರು ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ, ಅದರಿಂದ ಅವಳು ಈ ಕೆಲಸ ಮಾಡ್ತಿದ್ದಾಳೆ ಅಂತಾನೆ ಸೂರ್ಯ. ಹೌದೌದು, ದೀಪ ಬೆಳಿಗ್ ಬಿಟ್ರೆ ಎಲ್ಲಾ ಸರಿಯಾಗ್ಬಿಡುತ್ತಾ, ಇದೆಲ್ಲ ನಂಬೋ ರೀತಿನ ಇದೆ ಅಂತಾಳೆ ಶಾಂತಿ. ಆಗ ಸೂರ್ಯ, ಅದು ಸರಿನೇ ಸಕ್ರೆ, ಯಾರೋ ಒಂದಮ್ಮ ಬಂದು ಮೀನಾ ಈ ಮನೆಯಲ್ಲಿದ್ರೆ ಅಪ್ಪನ್ ಜೀವಕ್ಕೆ ಅಪಾಯ ಅಂತ ಹೇಳಿದ್ರೆ ಅದನ್ನ ನೀವು ನಂಬ್ತೀರಾ, ಮೀನಾ ಇದನ್ನ ನಂಬಾರ್ದಾ ಏನಪ್ಪಾ, ನಾನು ಹೇಳ್ತಿರೋದು ಸರಿ ಅಲ್ವಾ ಅಂತ ಸೂರ್ಯ ರಂಗನಾಥ್ ಅವ್ರನ್ನ ಕೇಳುವಾಗ ಶಾಂತಿ, ನಿಮ್ಗೆ ನನ್ನ ಆತಂಕ ಗೊತ್ತಾಗ್ತಿಲ್ಲ, ನಿಮ್ಗೆ ನನ್ ಗಂಡನ ಜೀವಕ್ಕಿಂತ ಇವಳು ಈ ಮನೆಯಲ್ಲಿ ಇರೋದೇ ನಿಮ್ಗೆ ಮುಖ್ಯ ಆಗೋಯ್ತು ಅಂತ ಶಾಂತಿ ಹೇಳುವಾಗ ರಂಗನಾಥ್ ಅವರು, ಶಾಂತಿ ಮೊದ್ಲು ಮಾತಾಡೋದನ್ನ ನಿಲ್ಲಿಸ್ತೀಯಾ, ಹೇಳೋದನ್ನ ಹೇಳ್ತಿರ್ಬೇಡ, ಬೇಡದೆ ಇರೋ ಚಿಂತನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ, ಅದೇ ರೀತಿ ಯಾರೇ ಏನ್ ಹೇಳಿದ್ರು ನಂಬೇಡ, ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕು ಅಂತಾರೆ. ಆಗ ಸೂರ್ಯ, ಹೇಳಪ್ಪ, ದೇವ್ರು ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ನಾವ್ಯಾರು ಕಷ್ಟ ಸಮಯದಲ್ಲಿ ಯೂಸ್ ಮಾಡ್ಕೊಳಲ್ಲ ಅಂತಾನೆ,
ಓದ್ಕೊಂಡಿರೋನು ಕೂಡ ಅಂತ ಸೂರ್ಯ ಹೇಳುವಾಗ ಮೀನಾ ರೀ ಸುಮ್ನೆ ಇರಿ ಅಂತಾಳೆ. ನೋಡ್ ಶಾಂತಿ, ನೀನು ಮನೆ ಒಳ್ಳೇದಕ್ಕೋಸ್ಕರ ಯಾರೋ ಒಂದ್ ಅಮ್ಮನ ಮನೆ ಕರ್ಕೊಂಡ್ ಬಂದೆ. ಅದೇ ರೀತಿ ಮೀನನ್ನು ಕೂಡ ಯಾರ ಜೊತೆಗೋ ಈ ಸಮಸ್ಯೆಗೆ ಪರಿಹಾರ ಕೇಳಿದಾಳೆ. ಅವರು ದೀಪ ಹಚ್ಚಕ್ಕೆ ಹೇಳಿದಾರೆ. ಮೀನನ್ನು ಬೆಳಗ್ತಿದ್ದಾಳೆ. ನೀನೆಂತಿಕ್ ಇದನ್ನೆಲ್ಲ ನೋಡಿ ಕೋಪ ಮಾಡ್ಕೊಂತಿದ್ಯಾ? ಒಬ್ರು ಮೀನಾ ಈ ಮನೆಯಲ್ಲಿ ಇದ್ರೆ ಆಪತ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಹೇಗ್ ಸರಿ ಮಾಡೋದು, ಯಾರನ್ನ ನಂಬೋದು ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ಸರಿಯಾಗಿ ಹೇಳಿದ್ಯಪ್ಪ, ಅದಕ್ಕೆ ಅನುಭವ ಅಂತ ಹೇಳೋದು ಅಂತಾನೆ. ನೋಡ್ ಶಾಂತಿ, ಬೇರೆಯವ್ರ ಮನ್ಸಿಗೆ ನೋವಾಗದೆ ಇರೋ ರೀತಿ ಯಾವುದೇ ನಂಬಿಕೆನ ನಾವು ನಂಬಾರ್ದು. ಆದ್ರೆ ನಮ್ಮಿಂದಾಗಿ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ಅದನ್ನ ಮಾಡಬಾರ್ದು ಅಂತಾರೆ. ಆಗ ಸೂರ್ಯ, ಮೀನಾ ನೀನು ದೀಪ ಹಚ್ಚಿರೋದ್ರಿಂದ ನೋಡಿ ಮನೆ ಎಷ್ಟೊಂದು ಪ್ರಶಾಂತವಾಗಿದೆ. ಅದೇ ರೀತಿನೇ ಸಕ್ರೆನು ಅಪ್ಪನು ಕೊನೆವರೆಗೂ ಸಂತೋಷವಾಗಿ ಜೊತೆನಲ್ಲೇ ಇರ್ತಾರೆ ಅಂತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು, ನಾನ್ ಹೇಳೋದನ್ನ ಮಾತ್ರ ಯಾರು ಕೇಳ್ಬೇಡಿ ಆಗ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಪ್ಪ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಮನೋಜ ಹೇಳೋವಾಗ ಸೂರ್ಯ, ಎಲ್ರು ನಿನ್ನ ನೋಡಿ ಭಯ ಪಡ್ಬೇಕು ಕಣೋ, ಯಾಕಂದ್ರೆ ನೀನು ಯಾವಾಗ ಯಾವ ಸಮಯದಲ್ಲಿ ಏನ್ ಮಾಡ್ತೀಯ ಅಂತ ಗೊತ್ತಿಲ್ಲ. ಸುಮ್ನೆ ಮಾತಾಡದೆ ಸುಮ್ನೆ ಹೊರಟೋಗ್ಬಿಡೋ ಮನೋಜ ಅಂತಾನೆ ಸೂರ್ಯ. ಮೀನಾ ಯೋಚನೆ ಮಾಡ್ತಾ ನಿಂತಿರುವಾಗ ಸೂರ್ಯ, ಮೀನಾ ಅದೇ ಅಪ್ಪ ಹೇಳುದ್ರಲ್ಲ, ಯಾರ್ ಮನ್ಸ್ಗೂ ನೋಯಿಸ್ತೇನೆ, ಯಾವ ಕೆಲ್ಸ ಬೇಕಾದ್ರೂ ಮಾಡ್ಬೋದಂತ, ನೀನ್ ಸಂತೋಷವಾಗಿ ದೀಪ ಹಚ್ಚೋಗು ಅಂತಾನೆ. ಮೀನಾ ಎಲ್ಲಾ ಕಡೆ ದೀಪ ಹಚ್ಚಿ ದೇವ್ರನ್ನ ಬೇಡ್ಕೊಂತಿರ್ತಾಳೆ. ಈ ಕಡೆ ಮನೋಜ ಹೋಟ್ಲಗ್ ಬಂದಿರ್ತಾನೆ. ಇದೇ ರೂಮ್ ನಂಬರ್ ಅಂತ ಹೇಳಿ, ಏನಿದು ಬಾಗ್ಲು ಓಪನ್ ಇದೆಯಲ್ಲ ಅಂತಾನೆ. ಬಾ ಮನೋಜ್ ಅಂತಾಳೆ ರೋಹಿಣಿ. ಬರಕ್ ಹೇಳದ್ಯಲ್ಲ, ಬಂದಿದ್ದೀನಿ. ಡಿವೋರ್ಸ್ ಕೊಡೋದಕ್ಕೆ ಓಕೆ ಅಂತ ಹೇಳಿದ್ಯಲ್ಲ, ನಾನೇ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ಸೈನ್ ಮಾಡಿದ್ರೆ ಅಷ್ಟೇ ಸಾಕು, ತಗೋ ಅಂತ ಹೇಳಿ ಡಿವೋರ್ಸ್ ಪೇಪರ್ ನ ರೋಹಿಣಿ ಮುಂದೆ ಇಡ್ತಾನೆ. ಒಪ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮಿಬ್ರಿಗೂ ಸೆಟ್ ಆಗಲ್ಲ, ಅವ್ರವ್ರ ಇಷ್ಟಕ್ಕೆ ದೂರ ದೂರ ಆದ್ರೆ ತುಂಬಾ ಒಳ್ಳೇದು. ನಾನು ನನ್ ಲೈಫ್ ನ ನೋಡ್ಕೊಂತೀನಿ, ನೀನು ನಿನ್ ಲೈಫ್ ನ ನೋಡ್ಕೋ, ಬೇಕಾದ್ರೆ ಮದ್ವೆನ ಬೇಕಾದ್ರೂ ಮಾಡ್ಕೋ, ಆಲ್ ದ ಬೆಸ್ಟ್, ಸೈನ್ ಮಾಡು ಅಂತಾನೆ ಮನೋಜ. ಆಗ ರೋಹಿಣಿ ಪೇಪರ್ ನ ಓದ್ತಿರ್ತಾಳೆ. ಸೈನ್ ಮಾಡು ಅಂತ ಮನೋಜ ಹೇಳುವಾಗ ರೋಹಿಣಿ, ಮಾಡ್ತೀನಿ ಮನೋಜ್, ಮೊದ್ಲು ಇಲ್ಲಿ ಬಂದ್ ಕುತ್ಕೊಳ್ಳಿ ಅಂತಾಳೆ. ಏಂತಿಕೆ, ನೀನ್ ಸೈನ್ ಮಾಡು ಮೊದ್ಲು, ನಾನು ಇಲ್ಲಿಂದ ಹೋಗ್ತೀನಿ ಅಂತಾನೆ ಮನೋಜ. ಸೈನ್ ಮಾಡ್ತೀನಿ ಮನೋಜ್, ಏನ್ ಅವಸರ, ನಾವಿಬ್ರು ಹೀಗ್ ತಾನೇ ದೂರ ಆಗ್ತಿದೀವಿ, ನಾವ್ ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ ಅಂತಾಳೆ. ನೋಡು ರೋಹಿಣಿ, ಮಾತಾಡೋದಿಕ್ಕೆ ನಮ್ಮಿಬ್ರು ಮಧ್ಯೆ ಏನಿದೆ, ಏನು ಇಲ್ಲ ಅಂತಾನೆ ಮನೋಜ. ಸರಿ ಮಾತಾಡೋದ್ ಬೇಡ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಒಬ್ರಿಗೊಬ್ರನ್ನ ನೋಡ್ಕೊಂಡಾದ್ರೂ ಇರ್ಬೋದಲ್ವಾ ಮನೋಜ ಅಂತಾಳೆ ರೋಹಿಣಿ. ಆಗ ಮನೋಜ, ಎಂತಕ್ ನೋಡ್ಬೇಕು, ಅದೇ 2 ವರ್ಷ ನೋಡ್ಕೊಂಡೇ ಇದ್ವಲ್ಲ ಅಂತಾನೆ. ಮೊದ್ಲು ಕುತ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳುವಾಗ ಮನೋಜ್, ನನ್ಗೆ ಟೈಮ್ ಇಲ್ಲ, ಶೋರೂಮ್ಗೆ ಹೋಗ್ಬೇಕು, ಮೊದ್ಲು ಸೈನ್ ಮಾಡು ಅಂತಾನೆ. ನನ್ನನ್ನ ಮದ್ವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಕೆಲ್ಸನೇ ಇರ್ಲಿಲ್ವಲ್ಲ ಮನೋಜ್, ಆ ಶೋರೂಮ್ ನ ನಾನೇ ಇಟ್ಕೊಟ್ಟಿದ್ದು, ಈ ಸೊಸೈಟಿನಲ್ಲಿ ನಿಮ್ಗೆ ಅಂತ ಒಂದು ಐಡೆಂಟಿಟಿ ಕೊಟ್ಟಿದ್ದೀನಿ ಅಂತಾಳೆ. ಏನು ಎಲ್ಲ ಎತ್ತಾಡ್ತಿದ್ಯಾ ಅಂತ ಮನೋಜ ಕೇಳುವಾಗ ರೋಹಿಣಿ, ಎತ್ತಾಡ್ತಿಲ್ಲ ಮನೋಜ್, ನಡೆದಿರೋದನ್ನ ಹೇಳ್ತಿದ್ದೀನಿ. ನಿಮ್ಮನ್ನ ಆ ರೀತಿ ಬಿಸ್ನೆಸ್ ಮ್ಯಾನ್ ಆಗಿ ನೋಡ್ಬೇಕಂತ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಈಗ ನೀವು ನನ್ನ ಹತ್ರನೇ ಕೆಲಸ ಇದೆ ಅಂತ ಹೇಳ್ತಿದ್ದೀರಾ. ಪರವಾಗಿಲ್ಲ ಬಿಡಿ ಮನೋಜ್, ಇದ್ರ ಮೇಲೆ ನೀವು ನನ್ನ ಹೆಸರನ್ನ ಯಾವಾಗ ಹೇಳ್ತೀರಾ ಅಂತ ಗೊತ್ತಿಲ್ಲ. ರೋಹಿಣಿ ಅಂತ ಒಂದೇ ಒಂದ್ಸಲ ಕೂಗಿ ಅಂತಾಳೆ. ಆಗ ಮನೋಜ, ಏನು ನಿನ್ ಹೆಸ್ರ, ನಿನ್ಗೆ ಕಲ್ಯಾಣಿ ಅಂತ ಇನ್ನೊಂದ್ ಹೆಸರು ಇದೆಯಲ್ಲ ಅಂತಾನೆ. ನಿಮ್ಗೆ ನಾನ್ ಯಾವಾಗ್ಲೂ ರೋಹಿಣಿನೇ, ನಿಮ್ ರೋಹಿಣಿ ಅಂತಾಳೆ. ಅದೆಲ್ಲ ಬೇಕಾಗಿಲ್ಲ, ಮೊದ್ಲು ನೀನು ಸೈನ್ ಮಾಡು ಅಂತಾನೆ ಮನೋಜ. ಕೊನೆದಾಗಿ ನನ್ನ ಹೆಸರನ್ನ ಒಂದೇ ಒಂದ್ಸಲ ಕೂಗಿ ಅಂತ ರೋಹಿಣಿ ಕೇಳುವಾಗ ಮನೋಜ ಸುಮ್ನಿರ್ತಾನೆ. ಸರಿ ಮನೋಜ್, ನಾನು ಆಸೆ ಪಟ್ಟಿರೋದನ್ನ ನೀ ಮಾಡೋದಿಲ್ಲ, ಪರವಾಗಿಲ್ಲ, ಆದ್ರೆ ನೀವ್ ಆಸೆ ಪಟ್ಟಿರೋದನ್ನ ನಾನ್ ಮಾಡ್ತೀನಿ ಅಂತ ಹೇಳಿ ಡಿವೋರ್ಸ್ ಪೇಪರ್ ನ ಓದ್ತಿರ್ತಾಳೆ. ಎಲ್ಲಾನು ಸರಿಯಾಗಿನೇ ಬರ್ದಿದೆ, ಇದನ್ನೇ ತಾನೆ ನೀವು ನಿಮ್ಮಮ್ಮನು ಆಸೆ ಪಟ್ಟಿದ್ದು ಅಂತಾಳೆ. ಸರಿ ಸೈನ್ ಮಾಡು ಅಂತೇಳಿ ಮನೋಜ ಕೇಳುವಾಗ ರೋಹಿಣಿ, ಸೈನ್ ಮಾಡ್ತೀನಿ, ಕುತ್ಕೊಳ್ಳಿ, ಅದಕ್ಕೆ ತಾನೇ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ದು ಅಂತಾಳೆ. ಥ್ಯಾಂಕ್ಸ್, ಇವತ್ತಿಗೆ ಎಲ್ಲ ಮುಗ್ದೋಗುತ್ತೆ ಅಂತ ಮನೋಜ ಹೇಳುವಾಗ ರೋಹಿಣಿ, ಇನ್ನು ಏನು ಮುಗ್ದಿಲ್ಲ ಮನೋಜ್, ಇನ್ ಮುಂದೆ ಆರಂಭ ಆಗುತ್ತೆ. ನಾನು ಈ ಪೇಪರ್ಗೆ ಸೈನ್ ಮಾಡ್ಬಿಟ್ರೆ ನನ್ಗೂ ನಿಮ್ಗೂ ಯಾವ ಕನೆಕ್ಷನ್ ಇರದೆ ಹೋಗುತ್ತೆ, ನೀವ್ ಯಾರೋ ನಾನ್ ಯಾರೋ ಅಂತ ಆಗ್ಬಿಡುತ್ತೆ. ನನ್ನನ್ನ ಬಿಟ್ಟು ನೀವು ತುಂಬಾ ದೂರ ಹೊರಟೋಗ್ಬಿಡ್ತೀರಾ, ಅದಕ್ಕೆ ನಾನು ಒಂದ್ ನಿರ್ಧಾರ ಮಾಡಿದೀನಿ, ನಾನೀಗ ಏನ್ ಮಾಡ್ತೀನಿ ಅಂತ ಗೊತ್ತಾ ನಿಮ್ಗೆ ಅಂತಾಳೆ ರೋಹಿಣಿ. ಏನು ಅಂತಾನೆ ಮನೋಜ. ಆಗ ರೋಹಿಣಿ, ಮೇಲ್ ನೋಡಿ ಅಂತಾಳೆ. ಆಗ ಫ್ಯಾನ್ಗೆ ಸೀರೆ ಕಟ್ಟಿರ್ತಾಳೆ. ಆಗ ಮನೋಜ, ಅಯ್ಯಯ್ಯೋ ನಾನೇ ಇಲ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತೇಳಿ ಎದ್ದೋಗವಾಗ ರೋಹಿಣಿ ಡೋರ್ನ ಕ್ಲೋಸ್ ಮಾಡ್ತಾಳೆ. ಅಯ್ಯಯ್ಯೋ ಏನಿದು ಅಂತ ಮನೋಜ ಕೇಳುವಾಗ ರೋಹಿಣಿ, ಏನ್ ಮನೋಜ್, ಇದನ್ನ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ವಾ, ನೇಣ್ ಹಾಕೊಳಕ್ಕೆ ಈಗ ತಾನೇ ಮಾಡ್ಬೇಕು ಅಂತಾಳೆ. ಏನ್ ಹೇಳ್ತಿದ್ಯಾ ನೀನು, ಏನಿದು ಉಚಿತನ ಅಂತ ಮನೋಜ ಹೇಳುವಾಗ ರೋಹಿಣಿ, ನಿಮ್ಗೆ ಆ ರೀತಿ ಅನಿಸ್ತಿದೆ ಮನೋಜ್, ಆದ್ರೆ ನನ್ಗೆ ಆ ರೀತಿ ಅನಿಸ್ತಿಲ್ಲ. ನಿಮ್ಮಿಂದ ದೂರ ಆಗಿದ ತಕ್ಷಣನೇ ನಾನು ಜೀವಂತವಾಗಿರಲ್ಲ. ನೀವ್ ಇಳ್ದೇ ಇರೋ ಈ ಲೈಫ್ ನ ನನ್ ಕೈಯಿಂದ ನೆನ್ಸ್ಕೊಳಕ್ಕೂ ಆಗಲ್ಲ. ನಿಮ್ಗೆ ಡಿವೋರ್ಸ್ ಕೊಡ್ಬೇಕು ತಾನೆ, ನಾನ್ ಅದನ್ನ ಕೊಟ್ಬಿಟ್ರೆ ನಾನ್ ಸತ್ತೋಗಿರೋದಕ್ ಸಮ, ಅದಕ್ಕೆ ನಾನು ನಿಜವಾಗ್ಲೂ ಸತ್ತೋಗೋದೇ ಉತ್ತಮ. ಅದಕ್ಕೆ ನಾನು ನಿಮ್ಗೆ ಸೈನ್ ಮಾಡ್ಕೊಟ್ಬಿಟ್ಟು ನಂತರ ಸತ್ತೋಗ್ತೀನಿ, ಆಗ ನೀವು ನಿಮ್ಮಮ್ಮನು ನೆಮ್ಮದಿಯಾಗಿರ್ಬೋದು ಅಂತಾಳೆ ರೋಹಿಣಿ. ಬೇಡ ರೋಹಿಣಿ, ಇದೆಲ್ಲ ಸರಿ ಇಲ್ಲ ಅಂತ ಮನೋಜ ಹೇಳುವಾಗ ರೋಹಿಣಿ, ನನಗೆ ನಿಮ್ ಸಂತೋಷನೇ ಮುಖ್ಯ ಮನೋಜ್, ನಾನ್ ಸೈನ್ ಮಾಡ್ಕೊಟ್ಬಿಟ್ಟು ನಾನ್ ಸತ್ತೋಗ್ತೀನಿ, ಆಗ್ಲಾದ್ರೂ ನನ್ ಲವ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತಲ್ವಾ ಅಂತಾಳೆ. ಆಗ ಮನೋಜ, ಏನ್ ನೀನು ಎದುರಿಸ್ತಿದ್ಯಾ ಅಂತಾನೆ. ನಾನು ಎದುರಿಸ್ತಿಲ್ಲ ಮನೋಜ್, ನೀವ್ ಇಲ್ದೇ ಇರೋ ಲೈಫ್ ನನಗ್ ಬೇಡ, ನಾನ್ ಸೈನ್ ಮಾಡಿದ ಮರುಕ್ಷಣನೇ ನನ್ನ ಉಸಿರು ನಿಂತೋಗುತ್ತೆ ಅಂತೇಳಿ ಸೈನ್ ಮಾಡೋವಾಗ ಮನೋಜ
ಪೇಪರ್ನ ಬಿಸಾಡಿ, ಹೇ ರೋಹಿಣಿ, ಲೂಸ್ ತರ ಮಾತಾಡ್ಬೇಡ, ನಿನ್ಗೆ ಏನ್ ಬೇಕು ಅಂತಾನೆ. ಆಗ ರೋಹಿಣಿ, ಈಗ್ಲಾದ್ರೂ ನನ್ಗೆ ಏನ್ ಬೇಕಂತ ಕೇಳಿದ್ರಲ್ಲ ಅಂತೇಳಿ, ಇದನ್ನ ನಾನ್ ತಗೊಂಡ್ ಬಂದಿರೋದು, ಇದ್ರಲ್ಲಿ ಏನಿದೆ ಅಂತ ನೀವೇ ಓದಿ ಅಂತಾಳೆ. ಮನೋಜ ಓದ್ತಾನೆ, ಮನೋಜ್, ನಾನು ನನ್ನ ಹೆಂಡತಿ ರೋಹಿಣಿ ಜೊತೆ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ ತಾಯಿಗೋಸ್ಕರ ವಿಚ್ಛೇದನಕ್ಕೆ ಒಪ್ಕೊಂಡಿದ್ದೆ. ನನಗೆ ಡಿವೋರ್ಸ್ ತಗೊಳ್ಳೋದಿಕ್ಕೆ ಇಷ್ಟ ಇಲ್ಲ. ನಾನು ರೋಹಿಣಿ ಜೊತೆ ಜೀವನ ಮಾಡ್ಬೇಕು. ನನಗೆ ಡಿವೋರ್ಸ್ ಬೇಡ. ನಾನು ಇದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ ಅಂತ ಓದ್ತಾನೆ. ಏನಿದು, ಎಂತಕ್ಕೆ ಈ ತರ ಬರ್ಸಿದ್ಯಾ ಅಂತಾನೆ ಮನೋಜ. ಆಗ ರೋಹಿಣಿ, ನೀವು ಸೈನ್ ಮಾಡ್ಕೊಟ್ರೆ ನನ್ಗೆ ಅಷ್ಟೇ ಸಾಕು ಮನೋಜ್ ಅಂತಾಳೆ. ಆಗ ಮನೋಜ, ನನ್ ಕೈಯಲ್ಲಿ ಸೈನ್ ಎಲ್ಲ ಮಾಡಕ್ಕಾಗಲ್ಲ, ಮೊದ್ಲು ಆ ಸೀರೆನ ಅಲ್ಲಿಂದ ತೆಗಿ ಅಂತಾನೆ ಮನೋಜ. ಇಲ್ಲ ಮನೋಜ್, ನೀವು ಇದ್ರಲ್ಲಿ ಸೈನ್ ಮಾಡೋ ತನಕ ತೆಗಿಯೋದಿಲ್ಲ. ನೀವು ಸೈನ್ ಮಾಡಿಲ್ಲ ಅಂತಂದ್ರೆ ನಾನ್ ನಿಮ್ಗೆ ಸೈನ್ ಮಾಡ್ಕೊಟ್ಟು ಈ ಪ್ರಪಂಚನ ಬಿಟ್ಟು ಹೋಗ್ಬಿಡ್ತೀನಿ ಅಂತಾಳೆ ರೋಹಿಣಿ. ಬೇಡ ರೋಹಿಣಿ, ಇದ್ರ ಎಷ್ಟು ಬ್ಲಾಕ್ ಮೇಲ್, ಈ ತರ ಎಲ್ಲ ಮಾಡ್ಬೇಡ ಅಂತ ಮನೋಜ್ ಹೇಳುವಾಗ ರೋಹಿಣಿ, ಇಲ್ಲ ಮನೋಜ್, ನಮ್ಗೆ ಒಂದ್ ಮಗು ಆಗಿ ಆ ಮಗುಗೆ ಸೀರೆನಲ್ಲಿ ತೊಟ್ಲು ಕಟ್ಬೇಕಂತ ಆಸೆ ಪಟ್ಟೆ, ಅದೆಲ್ಲ ನಡೀಲಿಲ್ಲ. ನನ್ ಸೀರೆ ಇದಕ್ಕಾದ್ರೂ ಯೂಸ್ ಆಗ್ಲಿ. ಈಗ ನೀವ್ ಇದಕ್ಕೆ ಸೈನ್ ಮಾಡ್ತೀರಾ ಅಥವಾ ನಾನ್ ಸೈನ್ ಮಾಡ್ಲಾ ಅಂತ ರೋಹಿಣಿ ಹೇಳುವಾಗ ಮನೋಜ್ ಡೋರ್ ನ ಓಪನ್ ಮಾಡೋದಕ್ಕೆ ಓಡೋಗ್ತಾನೆ. ಆಗ ರೋಹಿಣಿ ಅಡ್ಡ ನಿಂತು, ನೀವು ಇಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ ಮನೋಜ್, ಆ ರೀತಿ ಹೋಗೋಕೆ ಟ್ರೈ ಮಾಡಿದ್ರು ನಾನ್ ನನ್ನ ನಿರ್ಧಾರನ ಬದಲಾಯಿಸಲ್ಲ. ನಾನು ಉಸಿರನ್ನ ಬಿಟ್ಬಿಡ್ತೀನಿ. ಈಗ ನೀವು ಸೈನ್ ಮಾಡ್ತೀರಾ? ಸರಿ ಬಿಡಿ, ಹಾಗಾದ್ರೆ ನಾನೇ ಸೈನ್ ಮಾಡಿ ನನ್ನ ಜೀವನನ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ನೀವು ತಂದಿರೋ ಡಾಕ್ಯುಮೆಂಟ್ಸ್ ನ ಕೊಡಿ ಅಂತಾಳೆ. ಆಗ ಮನೋಜ, ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ರೋಹಿಣಿ, ನಾನ್ ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಏನೋ ಅಪಾಯನೂ ಮಾಡ್ಕೋಬೇಡ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ತಾನೆ. ಅಯ್ಯೋ, ಇಲ್ಲಿಗೆ ಬಂದು ಇವಳ ಹತ್ರ ಸಿಕ್ಕಾಕೊಂಡ್ಬಿಟ್ನಲ್ಲ, ಅವಳ ಸತ್ರ ಪೊಲೀಸರು ನಮ್ಮನ್ನ ತಾನೇ ಇಟ್ಕೊಂಡು ಹೋಗ್ತಾರೆ, ಏನ್ ಮಾಡೋದು, ಅಮ್ಮನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಶಾಂತಿಗೆ ಫೋನ್ ಮಾಡ್ತಾನೆ. ಹೇಳೋ ಮನೋಜ, ಬೆಳಿಗ್ಗೆನೆ ಹೇಳ್ದೆ ಎಲ್ಗೋ ಹೋದೆ ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ, ಅಮ್ಮ ನಾನ್ ಸಿಕ್ಕಾಕೊಂಡ್ಬಿಟ್ನಮ್ಮ ಅಂತಾನೆ. ಏನೋ ಮನೋಜ, ಏನಾಯ್ತು, ಎಂತಕ್ ಭಯ ಪಟ್ಕೊಂಡಿದ್ಯಾ, ಎಲ್ಲಿದ್ಯಾ ಅಂತಾಳೆ. ನಾನು ಒಂದು ಹೋಟ್ಲಲ್ಲಿ ಇದೀನಮ್ಮ ಅಂತಾನೆ. ಏನು ಹೋಟೆಲ್ಗ, ಅಲ್ಲಿಗೆ ಎಂತಕೋ ಹೋದೆ ಅಂತ ಶಾಂತಿ ಕೇಳುವಾಗ, ರೋಹಿಣಿನ ನೋಡಕ್ ಬಂದಿದೆ ಮಮ್ಮಿ ಅಂತಾನೆ ಮನೋಜ. ಏನು ಹೇಳ್ತಿದ್ಯಾ ನೀನೆಂತಕ್ ಅವಳನ್ನ ನೋಡಕ್ ಹೋಟ್ಲಕ್ ಹೋಗ್ಬೇಕು, ನಿನ್ಗೆ ನಾಚಿಕೆನೆ ಆಗಲ್ವಾ, ಅವಳನ್ನ ನಿನ್ನಿಂದ ದೂರ ಮಾಡ್ಬೇಕು ಅಂತ ನಾನು ಎಷ್ಟೊಂದು ಹೋರಾಡ್ತಿದ್ದೀನಿ, ನೀನ್ ನೋಡಿದ್ರೆ ಅವಳ ಜೊತೆನೆ ಸಂಸಾರ ಮಾಡ್ತಿದ್ಯಾ ಅಂತ ಬೈತಿರ್ತಾಳೆ ಶಾಂತಿ. ಆಗ ಮನೋಜ, ಅಯ್ಯೋ ಮಮ್ಮಿ, ಹಾಗೆಲ್ಲ ಏನು ಇಲ್ಲ ಮಮ್ಮಿ ಅಂತಾನೆ. ಹಾಗಿದ್ಮೇಲೆ ಅವಳನ್ನ ನೀನೆಂತಕೋ ನೋಡಕ್ ಹೋದೆ, ನಿನ್ಗೆ ನಾಚಿಕೆನೆ ಆಗಲ್ವಾ ಅಂತಾಳೆ. ಮಮ್ಮಿ, ಮೊದ್ಲು ನಾನು ಹೇಳೋದನ್ನ ಕೇಳು ಅಂತಾನೆ ಮನೋಜ. ಅವಳೇ ನನ್ನನ್ನ ಬಂದು ಮೀಟ್ ಮಾಡು, ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು ಅಂತಾನೆ. ಓಹೋ, ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಾ, ಹಾಗಾದ್ರೆ ಸೈನ್ ಮಾಡಿ ಕೊಟ್ಬಿಟ್ಲಾ ಅಂತ ಶಾಂತಿ ಕೇಳುವಾಗ, ಇಲ್ಲ ಮಮ್ಮಿ, ಅವಳು ಡಿವೋರ್ಸ್ ಬೇಡ ಅಂತ ಹೇಳಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ನನ್ನನ್ನ ಸೈನ್ ಮಾಡು ಅಂತ ಹೇಳಿ ಕೇಳ್ತಿದ್ದಾಳೆ ಅಂತಾನೆ. ಆಗ ಶಾಂತಿ, ಓಹೋ, ಅದಕ್ಕೇನೆ ಅವಳು ಅಲ್ಲಿಗೆ ಬರ ಕೇಳಿದ, ತಕ್ಷಣ ಅಲ್ಲಿಂದ ಹೊರಡ್ಬಾರೋ ಅಂತ ಶಾಂತಿ ಹೇಳೋವಾಗ, ಆಗಲ್ಲ ಮಮ್ಮಿ ಅಂತಾನೆ ಮನೋಜ. ಏನು ಹಾಗಲ್ಲ ಅಂತ ಹೇಳ್ತಿದ್ಯಾ, ಸೈನ್ ಏನಾದ್ರೂ ಮಾಡ್ಕೊಟ್ಬಿಟ್ಯಾ ಅಂತಾಳೆ. ಹಾಗೆಲ್ಲ ಏನು ಇಲ್ಲ ಮಮ್ಮಿ, ನಾನೇನಾದ್ರೂ ಆ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ಇಲ್ಲೇ ಫ್ಯಾನ್ಗೆ ನೇಣ್ ಹಾಕೊಂತೀನಿ ಅಂತ ಹೇಳಿ ಫ್ಯಾನ್ಗೆ ಸೀರೆನ ಕಟ್ಟಿ ನಿಂತ್ಕೊಂಡಿದ್ದಾಳೆ ಅಂತಾನೆ. ಅದನ್ನ ಕೇಳಿ ಶಾಂತಿಗೆ ಭಯ ಆಗುತ್ತೆ. ಏನು ಹೇಳ್ತಿದ್ಯಾ ಅಂತ ಶಾಂತಿ ಕೇಳುವಾಗ, ಹೌದು ಮಮ್ಮಿ, ನನ್ನನ್ನ ಹೊರಗಡೆ ಹೋಗೋದಕ್ಕೂ ಬಿಡ್ತಿಲ್ಲ, ಡೋರ್ನ ಲಾಕ್ ಮಾಡಿದಾಳೆ, ನನಗೆ ಭಯ ಆಗ್ತಿದೆ ಮಮ್ಮಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತಾನೆ ಮನೋಜ. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ, ಮೊದ್ಲು ನೀನೆಂತಿಕೋ ಅಲ್ಲಿಗೆ ಹೋದೆ ಅಂತಾಳೆ ಶಾಂತಿ. ಡಿವೋರ್ಸ್ ಬೇಗ ಕೊಡ್ತೀನಿ ಅಂತ ಹೇಳಿದ್ಲು ಮಮ್ಮಿ, ಆದ್ರಿಂದ ಇಲ್ಲಿಗೆ ಬಂದೆ, ಇವಳು ಈ ತರ ಎಲ್ಲ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತಾನೆ ಮನೋಜ. ನೀನು ಯಾವ ಹೋಟ್ಲಲ್ಲಿ ಇದೀಯಾ ಅಂತ ಕೇಳ್ತಾಳೆ ಶಾಂತಿ. ಆಗ ರೋಹಿಣಿ ಮನೋಜ್ ಅಂತ ಹೇಳಿ ವಾಶ್ರೂಮ್ ಡೋರ್ನ ತಡ್ತಾಳೆ. ಆಗ ಮನೋಜ, ಮಮ್ಮಿ, ಅವಳು ಕೂಗ್ತಿದ್ದಾಳೆ, ಅವಳಿಗೆ ಗೊತ್ತಿಲ್ದಂಗೆ ಬಾತ್ರೂಮ್ ಇಂದ ಫೋನ್ ಮಾಡಿ ಮಾತಾಡ್ತಿದ್ದೀನಿ, ನಾನ್ ನಿಮ್ಗೆ ಹೋಟೆಲ್ ಹೆಸರು ಅಡ್ರೆಸ್ ನ ಕಳಿಸ್ಕೊಡ್ತೀನಿ, ಹೇಗಾದ್ರೂ ಇಲ್ಲಿಗೆ ಬಂದು ನನ್ನನ್ನ ಕಾಪಾಡು ಮಮ್ಮಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಶಾಂತಿ, ಅಯ್ಯೋ ಮನೋಜ ಅಂತ ಹೇಳಿ ಭಯ ಪಟ್ಕೊಂಡು ರಂಗನಾಥ್ ಅವ್ರಿಗೆ ಹೇಳೋದಕ್ಕೆ ಹೋಗ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.